ಟೀಕ್ವುಡ್ ಇಸ್ ಇಂಡಿಯನ್ ವುಡ್. ಅದಕ್ಕೆ ಯಾವತ್ತೂ ಬೆಳಕೆ ಇರುತ್ತೆ. ಮೇಂಟೆನೆನ್ಸ್ ಇಸ್ ವೆರಿ ಈಸಿ. ಎವ್ರಿ ಇಯರ್ ಒಂದು 100ರಿಂದ 150 ರೂಪಾಯಿ ನಮಗೆ ಖರ್ಚು ಬರುತ್ತೆ ಒಂದು ಸಸಿಗೆ. 2000 rupees ಇಸ್ ಮೈ ಇನ್ವೆಸ್ಟ್ಮೆಂಟ್. 50,000 ಐ ಆಮ್ ಗೋಯಿಂಗ್ ಟು ಗೆಟ್. ನಾನು ಹಾಕಿದ್ದು 2,000 ರೂಪಾಯಿ 30,000 ರೂಪಾಯಿ ಆಗಿ ಬೆಳೀತು ಅಂದರೆ 1500% ಜಾಸ್ತಿ. ಸಮಗ್ರ ಕೃಷಿಗೆ ಬನ್ನಿ, ಒಂದೇ ಬೆಳೆಗೆ ಡಿಪೆಂಡ್ ಆಗಬೇಡಿ. 150 ಮರ ಇದೆ ಅಲ್ವಾ, ನಾನು ಮಿನಿಮಮ್ ನನಗೆ 75 ಲಕ್ಷ ಬರಲೇಬೇಕು, ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಾವಿವತ್ತು ಬೆಂಗಳೂರಿಂದ ಡೈರೆಕ್ಟ್ ಆಗಿ ದೊಡ್ಡಬಳ್ಳಾಪುರದ ಕೆಂಚಗಾನಹಳ್ಳಿಗೆ ಬಂದಿದ್ದೀವಿ. ಯಾಕಪ್ಪ ಕೆಂಚಗಾನಹಳ್ಳಿ ಅಂತ ನೀವು ಕೇಳ್ಬೋದು. ಸೊ ಇವತ್ತು ನಾನು ನಿಮಗೆ ರೈತ ಮಹಿಳೆ ಒಬ್ಬರನ್ನ ಪರಿಚಯಿಸ್ತೀನಿ. ಈಕೆ ಕೇವಲ ರೈತ ಮಹಿಳೆ ಅಲ್ಲ, ಬದಲಾಗಿ ರೈತೋದ್ಯಮಿ ಕೂಡ ಹೌದು. ಸೊ ಇವತ್ತು ಪದ್ಮಿನಿ ಗೌಡ ಅನ್ನೋರನ್ನ ಪರಿಚಯಿಸ್ತೀನಿ. ಸುಮಾರು 2 ವರ್ಷಗಳಿಂದ ಕೃಷಿ ಜೊತೆಗೆ ಬಿಸ್ನೆಸ್ ಅನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಕೆ ಮಾಡ್ತಿರುವಂತ ಕೃಷಿ ಆಗಿರ್ಬೋದು, ಬಿಸ್ನೆಸ್ ಅನ್ನ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ, ಜೊತೆಗೆ ಇನ್ಸ್ಪೈರ್ ಕೂಡ ಆಗ್ತೀರಾ. ನಾನು ಕೂಡ ಈ ಕೃಷಿಯನ್ನ ಇವತ್ತೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಟೀಕ್ವುಡ್ ಕೃಷಿಯನ್ನ ಮಾಡ್ತಿದ್ದಾರೆ, ಮಿಲ್ಕಿ ಮಶ್ರೂಮ್ ಕೃಷಿಯನ್ನ ಮಾಡ್ತಿದ್ದಾರೆ, ಅದಾದ್ಮೇಲೆ ಇಲ್ಲಿ ಗಾಣದ ಎಣ್ಣೆಯನ್ನ ತಯಾರಿಸ್ತಾರೆ, ಅಡಿಕೆ ಹಾಳೆ ತಟ್ಟೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಬನ್ನೂರು ಕುರಿ ಸಾಕಾಣಿಕೆ, ಹೀಗೆ ಸಾಕಷ್ಟು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ಸೊ ಇವತ್ತು ಅವರನ್ನ ಮಾತಾಡಿಸ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಅವರನ್ನ ಮಾತಾಡ್ಸ್ತಾ ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ. ಕೇವಲ ಒಂದು ಬಿಸ್ನೆಸ್ ಅನ್ನ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಇಷ್ಟೂ ಬಿಸ್ನೆಸ್ ಅನ್ನ ಒಟ್ಟಿಗೆ ಏಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲಿ ರಿಸ್ಕ್ ಕಡಿಮೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಹೇಗಪ್ಪ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ಇಲ್ಲೇ ಫಾರ್ಮ್ ಅಲ್ಲಿ ಇದ್ದಾರೆ, ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋವನ್ನ ಎಂಡ್ ತನಕ ಮಿಸ್ ಮಾಡದೆ ನೋಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮ್ಯಾಮ್ ನಮಸ್ತೆ. ನಮಸ್ತೆ ಮಾ, ಹೇಗಿದ್ದೀರಾ? ಆರಾಮ್ ಮ್ಯಾಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಮ್ಮ? ನೋಡ್ಕೊಂಡ್ ಬಂದ್ರ ತೋಟ ಎಲ್ಲ? ಫುಲ್ ತೋಟ ನೋಡ್ಕೊಂಡ್ ಬಂದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ ಅಂತ ಅನ್ಸಿಲ್ಲ, ಎಲ್ಲೋ ಮಲೆನಾಡಿಗೆ ಬಂದಿದ್ದೀವಿ ಅಂತ ಅಷ್ಟು ಸಖತ್ತಾಗಿದೆ. ಅಂಡ್ ನಿಮ್ಗೂ ಇವತ್ತು ಈ ಫಾರ್ಮ್ನ ತೋರಿಸ್ತೀನಿ. ಅಂಡ್ ಮ್ಯಾಮ್, ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಾನು ರೈತ ಮಹಿಳೆನಲ್ಲ, ರೈತೋದ್ಯಮಿನ ಪರಿಚಯಿಸ್ತೀನಿ ಅಂತ. ಸೊ ಕೇವಲ ರೈತ ಮಹಿಳೆ ಆದ್ರೆ ಸಾಲದು, ರೈತೋದ್ಯಮಿ ಆಗಬೇಕು. ಸೊ ಇವತ್ತು ಕಂಪ್ಲೀಟ್ ಆಗಿ ನಿಮ್ ಫಾರ್ಮ್ ಅನ್ನ ತೋರಿಸ್ಬೋದಾ ಮ್ಯಾಮ್? ಏನೇನ್ ಬೆಳಿತೀರಾ? ಆಕ್ಚುಲಿ ನಾನೊಂದು ಹಿಂಟ್ ಕೊಟ್ಟೆ, ಎಷ್ಟೊಂದು ಏನೇನ್ ಮಾಡ್ತೀರಾ ನೀವು ಬಿಸ್ನೆಸ್ ಅಂತ. ಸೊ ಫಸ್ಟ್ನೇದಾಗಿ ನೀವು ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಿಮ್ ಜರ್ನಿ ಹೆಂಗ್ ಶುರು ಆಯ್ತು, ಹೆಂಗ್ ನೀವು ಒಬ್ಬ ಕೃಷಿಕರಾದ್ರಿ? ಕೃಷಿಕರಾಗೋಕ್ ಮುಂಚೆ ಆಕ್ಚುಲ್ ಆಗಿ ನಾವೆಲ್ಲ ಕೃಷಿಕರ ಕುಟುಂಬದಿಂದ ಬಂದಿರೋದು. ಬಟ್ ಆದ್ರೆ ಕೃಷಿ ನಮ್ಮ ಮನೆಯಲ್ಲಿ ಯಾರು ಮಾಡ್ತಿರ್ಲಿಲ್ಲ. ನಾನು ಇದಕ್ಕಿಂತ ಮುಂಚೆ ಎಂಟರ್ಪ್ರನರ್ ಆಗಿದ್ದೆ, ಅಂದ್ರೆ ಉದ್ಯಮಿ ಆಗಿದ್ದೆ. ಅಂದ್ರೆ ಸ್ಕೂಲಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಶನ್ ಇಂದ ಶುರು ಮಾಡಿದ್ದು 2000 ಇಸ್ವಿನಲ್ಲಿ. ಆಗ ಒಂದು 5 ವರ್ಷ ನಾವು ಒಂದು ಮೋರ್ ದೆನ್ 28,000 ಮಕ್ಕಳನ್ನ ನಾವು ಟ್ರೈನ್ ಮಾಡಿದ್ವಿ ನಮ್ಮ ಕಂಪ್ನಿಯಿಂದ. ಸೊ ಕಂಪ್ಯೂಟರ್ ಎಜುಕೇಶನ್ ಅಲ್ಲಿ ದೊಡ್ಡವರೆಲ್ಲ ಬಂದಾಗ ನಾವು ಕೇಮ್ ಔಟ್. ಅದಾದ್ಮೇಲೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ತುಂಬಾ ಬೂಮ್ ನಲ್ಲಿ ಇತ್ತು. ಸೊ ಮತ್ತೆ ನಾವು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಟ್ರೈನಿಂಗು ಮತ್ತೆ ಪ್ರೊಡಕ್ಷನ್ ಯೂನಿಟ್ನ ಶುರು ಮಾಡಿದ್ರಿ. ಮೋರ್ ದೆನ್ 1800 ಸ್ಟೂಡೆಂಟ್ಸ್ ಅಲ್ಲಿ ಕೂಡ ಟ್ರೈನ್ ಮಾಡಿ 1500 ಜನನ ಸಕ್ಸಸ್ಫುಲ್ ಆಗಿ ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ. ಲೈಕ್ ಕಂಪ್ನೀಸ್ ಲೈಕ್ ಎಮ್-ಮಾಡೆಲ್ ಇರ್ಬೋದು, ಸಿಬೇಸು, ಫೋಕಸ್ಸು, ನ್ಯೂಯಾನ್ಸ್, ಎಲ್ಲದಕ್ಕೂ ನಾವು ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ. ಮತ್ತು ಅದು ತುಂಬ ಚೆನ್ನಾಗಿ ನಡೀತು. ವಿ ವರ್ ಸಕ್ಸಸ್ಫುಲ್ ಇನ್ ದಟ್. ಬೈ ದ ಟೈಮ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದಮೇಲೆ ಔಟ್ಸೋರ್ಸಿಂಗ್ ಆಫ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಟು ಇಂಡಿಯಾ ದೇ ಸ್ಟಾಪ್ಡ್. ಅವಾಗೇನಾಯಿತು, ನಮ್ಮ ಯೂನಿಟ್ನ ನಾವು ಪ್ರೈಮ್ ಮಿನಿಸ್ಟರ್ ಕೌಶಲ್ ವಿಕಾಸ್ ಯೋಜನಾ ಸೆಂಟರ್ಗೆ ಟೈಅಪ್ ಆದ್ರಿ. ಸೊ ಅಪ್ ಟು ಕರೋನಾ ಎವ್ರಿಥಿಂಗ್ ವಾಸ್ ಫೈನ್. ಆಮೇಲೆ ಪೇಮೆಂಟ್ಸ್ ಸಲುವಾಗಿ ನಾವು ಅದನ್ನು ಬಿಟ್ಬಿಟ್ರಿ. ಬೇಡ, ನಾವು ಮಾಡೋಕ್ಕಾಗಲ್ಲ, ಆ ಥರ ಯಾವಾಗಲೂ ಪೇಮೆಂಟ್ಸ್ ಬರುತ್ತೆ, ಕಷ್ಟ ಆಗುತ್ತೆ ನಮಗೆ ಮಾಡೋಕ್ಕೆ ಅಂತ ಹೇಳಿ ಕೃಷಿ ಇಲ್ಲಿ ನಾವು ಫಾರ್ಮ್ ಹೌಸ್ ಕಟ್ಕೊಂಡು ಬರಬೇಕು ಅಂತ ಅಂದ್ಕೊಂಡ್ರಿ. ಸೊ ಫಾರ್ಮ್ ಹೌಸ್ನ ಬರೀ ಕಟ್ಟಿದ್ರೆ ನಾವಿರೋ 1-2 ಜನಕ್ಕೆ ಅಷ್ಟು ದೊಡ್ಡ ಮನೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಮಗೆ ವೇಸ್ಟ್ ಅನ್ನಿಸ್ತು. ಮತ್ತು ಎಂಪ್ಲಾಯ್ಮೆಂಟು ತುಂಬ ಪ್ರಾಬ್ಲಮ್ ಆಗಿದೆ ಇಂಡಿಯಾದಲ್ಲಿ ಇವತ್ತು. ಸೊ ನಾವಿಲ್ಲೇ ಕೃಷಿನಲ್ಲೇ ಏನಾದರೂ ಉದ್ಯಮ ಮಾಡಿ ಇಲ್ಲಿನ ಹೆಣ್ಮಕ್ಳಿಗೆ ಒಂದು 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದಾಗೂ ಆಗುತ್ತೆ. ನನ್ನ ದುಡ್ಡು ವೇಸ್ಟ್ ಆಗಲ್ಲ. ಸುಮ್ಮನೆ ಮನೆ ಮೇಲೆ ಹಾಕಿ ಅಷ್ಟು ದೊಡ್ಡ ಮನೆ ಕಟ್ಟಿ ಮತ್ತೆ ಮೇಂಟೈನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅದನ್ನೇನು ಮಾಡಿದೆ, ಡೈವರ್ಸಿಫೈಡ್ ಬಿಸ್ನೆಸ್ ಅಂತ ಕನ್ವರ್ಟ್ ಮಾಡಿ ಒಂದು 5-6 ಉದ್ಯಮನ ಚಿಕ್ಕದೆ, ಅಂಥ ದೊಡ್ಡದಲ್ಲ ಅಂದರೂ ಚಿಕ್ಕ ಉದ್ಯಮನ ನಾನು ಸೃಷ್ಟಿ ಮಾಡಿಕೊಂಡೆ. ನನಗೆ ಇದ್ರ ಬಗ್ಗೆ ಹೆಂಗೆ ಬಂತು ಅಂದರೆ, ಹಿಂಗೆ ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇರ್ತಿದ್ದೆ, ಏನು ಮಾಡ್ಬೋದು ಕೃಷಿನಲ್ಲಿ ಅಂತ. ಪ್ರತಿಯೊಬ್ಬರಿಂದನೂ ಪ್ರತಿಯೊಂದು ಕಲ್ತಿದ್ದೀನಿ. ತುಂಬ 1-2 ವರ್ಷ ರಿಸರ್ಚ್ ಮಾಡಿಕೊಂಡೆ. ಕೊರೋನಾ ಟೈಮ್ ಪೂರ್ತಿ ನಾವು ರಿಸರ್ಚ್ ಮಾಡೋಕ್ಕೆ ತಗೊಂಡೆ. ಬಟ್ ಅದಕ್ಕಿಂತ ಮುಂಚೆ ಗಿಡಗಳು ಹಾಕಿದ್ದೆ. ನನಗೇನೇನು ಬೇಕು ನನ್ನ ತೋಟದಲ್ಲಿ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಬಟ್ ಇದೆಲ್ಲ ಏನು ಉದ್ಯಮಗಳನ್ನ ಮಾಡಿದ್ದೀನಿ. ಒಬ್ರೊಬ್ರು ಮಾಡಿದಾಗ ಅವ್ರವ್ರ ಅನುಭವಗಳನ್ನ ಹೇಳ್ಕೊಳ್ವಾಗ ನಾವು ಅದನ್ನು
ಅಳವಡಿಸ್ಕೊಂಡು ನನಗೆ ಎಷ್ಟು ಮಟ್ಟಕ್ಕೆ ಬೇಕು ಅಂದರೆ ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ತುಂಬ ದುಡ್ಡನ್ನು ವೆಚ್ಚ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಮ್ಯಾಮ್ ಆ ಧೈರ್ಯ ಹೆಂಗೆ ಬಂತು? ಯಾಕಂತಂದ್ರೆ ಈಗ ಒಂದು ಕೃಷಿನ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಸಾವಿರ ಸರಿ ಯೋಚನೆ ಮಾಡ್ತೀವಿ, ಇನ್ ಕೇಸ್ ಲಾಸ್ ಆದರೆ ಏನು ಮಾಡೋದು, ಅಥವಾ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೂ ಒಂದು ಬಿಸ್ನೆಸ್ಗೆ ತುಂಬ ಯೋಚನೆ ಮಾಡ್ತೀವಿ. ಸೊ ನೀವು ಎಟ್ ಎ ಟೈಮ್ ಇಷ್ಟೊಂದು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಆ ಒಂದು ಬಿಸ್ನೆಸ್ ಮಾಡಿದಾಗಲೇ ನಮ್ಮ ಎಲ್ಲರೂ ಯೋಚನೆ ಮಾಡಬೇಕು. ಅದೇ 10 ಬಿಸ್ನೆಸ್ ಮಾಡಿದಾಗ ಒಂದು ಗ್ರಾಫ್ ಡೌನ್ ಆದ್ರೂ ಇನ್ನೊಂದು ಗ್ರಾಫ್ ಅಪ್ ಆಗುತ್ತೆ. ಡೈವರ್ಸಿಫೈಡ್ ಆಫ್ ಬಿಸ್ನೆಸಸ್ ಇರಬೇಕು. ಆಮೇಲೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದು ನಾನು ಒಂದೇ ಒಂದು ಬಿಸ್ನೆಸ್ ಅಂತ ಮಾಡಿದಾಗ ನನ್ನ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ ಇದೆಯಲ್ಲ ಅದು ಕೂಡ ಕವರ್ ಆಗಲ್ಲ. ಸೊ ನಾನು 5-6 ಬಿಸ್ನೆಸ್ ಮಾಡಿದಾಗ ಈಗ ನೋಡಿ ಮಳೆಗಾಲದಲ್ಲಿ ಈಗ ಶ್ರಾವಣ ಬಂತು, ನಮಗೆ ಮಶ್ರೂಮು ತುಂಬ ಡಿಮ್ಯಾಂಡ್ ಆಗುತ್ತೆ. ಕಾರ್ತಿಕಗಳು ಬಂದಾಗ ಅವಾಗೆಲ್ಲ ನಮಗೆ ಡಿಮ್ಯಾಂಡು ಮಶ್ರೂಮ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಎಣ್ಣೆ ಎವ್ರಿ ಡೇ ಹೋಗುವಂಥದ್ದು. ಆಮೇಲೆ ಅಡಿಕೆ ತಟ್ಟೆ ಈ ಮಳೆಗಾಲದಲ್ಲಿ ಮತ್ತೆ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ. ಮತ್ತು ಸಾಂಬಾರ್ ಪೌಡರ್ಸು ಇವತ್ತಿಂದು ಬ್ಯುಸಿ ಶೆಡ್ಯೂಲ್ಸು ಅರ್ಬನೈಟ್ಸ್ಗೆ ಹೆಂಗಿದೆ ಅಂದರೆ ಅವ್ರಿಗೆ ಅದೆಲ್ಲ ಮಾಡ್ಕೊಳ್ಳೋ ತಾಳ್ಮೆ ಇರಲ್ಲ. ಸೊ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಸರ್ಚ್ ಮಾಡ್ತಿರ್ತಾರೆ. ಸೊ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ, ನನಗೂ ಒಂದು ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಮಸಾಲ ಪೌಡರ್ಸು ಆ್ಯಂಡ್ ಇದು ಅಂಥದ್ದು ಪೌಲ್ಟ್ರಿ ಇದೆ ಚಿಕ್ಕದೊಂದು 500 ಕೋಳಿ ಇರೋವಂಥದ್ದು. ಅಟ್ ಪ್ರೆಸೆಂಟ್ ಕೋಳಿ ಇಲ್ಲ, ಯಾಕಂದರೆ ಬರಬೇಕು ಆ್ಯಸ್ ಐ ಟೋಲ್ಡ್ ಅಲ್ಲ. ಹಾಗಾಗಿ ಕೋಳಿ ಮೊಟ್ಟೆನೂ ಕಳಿಸ್ತೀವಿ ನೀವು ಬ್ಯಾಂಗ್ಳೂರಿಗೆ. ಯಾವ ಕೋಳಿನ ಸಾಕಾಣಿಕೆ BV 380 ಹೆಂಗಿದೆ ಈಗ ಮಾರ್ಕೆಟು? ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಮೊಟ್ಟೆ ರೇಟು ಚೆನ್ನಾಗಿದೆ. ಬಟ್ ಏನಂದರೆ ಕನ್ಸಿಸ್ಟೆನ್ಸಿ, ಫಾರ್ಮರ್ಸು ನಾವು ರೈತರು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಕನ್ಸಿಸ್ಟೆನ್ಸಿನ ಯಾವಾಗಲೂ ಇಟ್ಕೋಬೇಕು. ಸಾಕುವಾಗ ನಾವು ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶದ ಆಹಾರ ಕೊಟ್ಟು ಒಳ್ಳೆ ಕ್ವಾಲಿಟಿ ಆಫ್ ಎಗ್ ಕೊಟ್ಟರೆ ನಮಗೆ ಕಸ್ಟಮರ್ ಸಿಗ್ತಾರೆ. ಕೆಲವ್ರಿಗೆ ಪಾಪ ಎಲ್ಲೋ ರೈತರು ದೂರ ಇರೋರಿಗೆ ಕಷ್ಟ ಆಗ್ಬೋದು. ಅವ್ರು ಅವಾಗ ಏನು ಮಾಡಬೇಕು, ಒಂದು ಸರ್ತಿ ಮಾರ್ಕೆಟ್ನ ರಿಸರ್ಚ್ ಮಾಡ್ಕೋಬೇಕು. ಮಾಡಿಲ್ಲ ಅಂದಾಗ ನಾವು ಕಷ್ಟ ಆಗುತ್ತೆ. ಯಾವುದೇ ಬಿಸ್ನೆಸ್ನಲ್ಲಾಗಲಿ ಮಾರ್ಕೆಟ್ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಮ್ಯಾಮ್ ಟೀಕ್ ವುಡ್ ಬಗ್ಗೆ ನಾವು ಮಾತನಾಡೋದಾದ್ರೆ ಈಗ ಎಟ್ ಪ್ರೆಸೆಂಟ್ ಹೆಂಗಿದೆ ಮಾರ್ಕೆಟ್? ಅದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಇದೆಮ್ಮ. ಬಿಕಾಸ್ ಟೀಕ್ ವುಡ್ ಇಸ್ ಎ ಇಂಡಿಯನ್ ವುಡ್. ನಮ್ಮ ಫರ್ನಿಚರ್ಸ್ ಇರ್ಬೋದು ಅಥವಾ ಮನೆ ಕಟ್ಟೋ ಪ್ರತಿಯೊಂದು ಕಿಟಕಿ ಬಾಗಿಲು ತುಂಬ ದುಡ್ಡಿರೋರು ಏನು ಮಾಡ್ತಾರೆ, ಪ್ರತಿಯೊಂದು ವುಡ್ಡನ್ನು ಅವರು ಪ್ರಿಫರ್ ಮಾಡೋದೇ ಟೀಕ್ ವುಡ್. ಯಾಕೆ ಅಂತಂದರೆ ಅದು ಸ್ಟ್ರೆಂತ್ ವೈಸು ಅದು ತುಂಬ ಸ್ಟ್ರೆಂತು ಮತ್ತು ಟರ್ಮೈಟ್ ಫ್ರೀ. ಆ್ಯಕ್ಚುಲಾಗಿ ಟೀಕ್ ವುಡ್ಡಿಗೆ ತುಂಬ ವರ್ಷಾನುಗಟ್ಟಲೆ 500 ವರ್ಷ ಇಟ್ಟರು ಅದಕ್ಕೆ ಟರ್ಮೈಟ್ಸ್ ಬೀಳಲ್ಲ. ಆಮೇಲೆ ಆ ಗ್ರ್ಯಾನ್ಯೂಲ್ಸ್ ಏನು ಗ್ರೈನ್ಸ್ ಬಂದಿರುತ್ತಲ್ಲ, ಇಟ್ ಗಿವ್ಸ್ ಎ ವೆರಿ ಬ್ಯೂಟಿಫುಲ್ ಲುಕ್ ಫಾರ್ ದ ಫರ್ನಿಚರ್ ಅಥವಾ ನಾವು ಡೋರ್ಸ್ ಇರ್ಬೋದು, ವಿಂಡೋಸ್ ಇರ್ಬೋದು. ಇಟ್ ಎಲಿವೇಟ್ಸ್ ದ ಲುಕ್ ಆಫ್ ದ ಹೌಸ್. ಹಾಗಾಗಿ ಇಟ್ಸ್ ಇಂಡಿಯನ್ ವುಡ್, ಅದಕ್ಕೆ ಯಾವತ್ತೂ ಬೇಡಿಕೆ ಇರುತ್ತೆ. ಆ್ಯಕ್ಚುಲಾಗಿ ನಾನು ಹೇಳೋದೇನು ಅಂತಂದರೆ ಪ್ರತಿಯೊಬ್ಬ ರೈತರು ಆಗ್ರೋ ಫಾರೆಸ್ಟ್ರಿನ ಒಂದು ಪೋರ್ಷನ್ ಅಂತ ಇಟ್ಕೋಬೇಕು. ಬಿಕಾಸ್ ಅದು ಫಿಕ್ಸೆಡ್ ಡೆಪಾಸಿಟು. ಹಳೆ ಕಾಲದಲ್ಲೂ ನಮ್ಮ ತಾತಂದಿರು ಮುತ್ತಾತಂದಿರು ಅಥವಾ ಪ್ರತಿಯೊಂದು ಮನೆಯಲ್ಲೂ ಹಾಕೋರು. ಆದರೆ ಅವಾಗ ಏನು ಹಾಕೋರು, ಕನ್ವೆನ್ಷನಲ್ ಪ್ಲಾಂಟ್ಸ್ ಹಾಕೋರು. ಯಾಕಂದರೆ ಟೆಕ್ನಾಲಜಿ ಇಷ್ಟು ಮುಂದುವರೆದಿರಲಿಲ್ಲ. ಬಾರ್ಡರ್ಸ್ನಲ್ಲಿ ನೀವು ಹಳ್ಳಿನಲ್ಲಿ ಹೋದರೆ ನೋಡ್ಬೋದು 30 ವರ್ಷದ ಮರ, 40 ವರ್ಷದ ಮರ. ಅವಾಗ್ಲೂ ಅವರು ಅದು ಸೇವಿಂಗ್ಸ್ ಅಂತಲೇ ಹಾಕ್ತಿದ್ದು. ಮಕ್ಕಳು ಮದುವೆ ಬಂದಾಗಲೂ, ಎಜುಕೇಷನ್ ಅಂದಾಗಲೂ ಕಟ್ ಮಾಡಿ ಅದರಿಂದ ದುಡ್ಡು ಮಾಡೋರು. ಬಟ್ ಈಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಈಗ ಮುಂಚೆ ನಾವು ಕನ್ವೆನ್ಷನಲ್ ಪ್ಲಾಂಟ್ಸ್ ಅಂದರೆ ಬೀಜದಿಂದ ಹುಟ್ಟಿರುವಂಥ ಸಸಿನ ಹಾಕ್ತಿದ್ರಿ. ಸ್ವಲ್ಪ ವರ್ಷಗಳ ನಂತರ ಗ್ರಾಫ್ಟೆಡ್ ಅಂದರೆ ಕಸಿ ಮಾಡಿರೋ ಸಸಿಗಳನ್ನ ಹಾಕ್ತಿದ್ರಿ. ಯಾವುದೇ ತರಕಾರಿ ಮರಗಳನ್ನ ಅಂತ ತೊಗೊಂಡಾಗ್ಲೂ ಕಸಿ ಸಸಿಗಳನ್ನ ತೊಗೊಳ್ತಿದ್ರಿ. ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಟೆಕ್ನಾಲಜಿ. ಸೊ ಟಿಶ್ಯೂ ಕಲ್ಚರು. ಆ ಟಿಶ್ಯೂ ಕಲ್ಚರ್ ಟೀಕ್ ಇರ್ಬೋದು, ಬಾಳೆ ಇರ್ಬೋದು, ತುಂಬ ಇದೆ ವೆರೈಟಿ. ಬಟ್ ನಾನು ಆಗ್ರೋ ಫಾರೆಸ್ಟ್ರಿಗೆ ಇದನ್ನು ಚೂಸ್ ಮಾಡ್ಕೊಂಡು. ಸೊ ಇದು ಟಿಶ್ಯೂ ಕಲ್ಚರ್ ಟೀಕ್. ಸೊ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಮ್ಯಾಮ್, ಟಿಶ್ಯೂ ಕಲ್ಚರಾ ಹೇಗೆ? ಯಾಕೆಂದರೆ ಟಿಶ್ಯೂ ಕಲ್ಚರು ಬೇಗ ಗ್ರೋತ್ ಇರುತ್ತೆ ಆ್ಯಂಡ್ ಯೂನಿಫಾರ್ಮ್ ಗ್ರೋತ್. ಅಂದರೆ ಇವಾಗ ನಾವು ಕನ್ವೆನ್ಷನಲ್ ಪ್ಲಾಂಟ್ ಹಾಕಿದಾಗಮ್ಮ 40 ವರ್ಷ ಕಾಯಬೇಕು ನಮಗೆ ಕ್ರಾಪ್ ಬರಬೇಕಂದ್ರೆ. ಸೊ ಇದು ಅವರು ಕಂಪ್ನಿಯವ್ರು ಹೇಳಿರೋದು ಮದರ್ ಬಯೋಟೆಕ್ ಅವರು 10 ವರ್ಷ, 8ರಿಂದ 10 ವರ್ಷ ಅಂತ, ಡಿಪೆಂಡಿಂಗ್ ಆನ್ ದ ಕ್ಲೈಮೆಟಿಕಲ್ ಕಂಡೀಷನ್ಸು. ನೀವು ಇಲ್ಲಿ ನೋಡ್ಬೋದು ಕೆಲವು ಮರ ಸಣ್ಣ ಇದೆ. ಏನಕ್ಕೆ ಅಂತಂದರೆ ಎಲ್ಲಿ ನೆರಳಲ್ಲಿ ನಾವು ಹಾಕಿದ್ದೀವಿ ಅದು ಸಣ್ಣ ಇದೆ. ತುಂಬ ಬಿಸಿಲಿರೋ ಜಾಗದಲ್ಲಿ ಎಕ್ಸಲೆಂಟ್ ಈಲ್ಡ್ ಕೊಡುತ್ತೆ. ಆಮೇಲೆ ಮರ ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾವು ಮಕ್ಕಳು ಹುಟ್ಟುತ್ತಾರೆ, ನಮಗೆ ನಾರ್ಮಲ್ ಆಗಿ ಹುಟ್ಟಿದ ಮಕ್ಳಿಗೂ ಒಂದೇ ಕ್ವಾಲಿಟೀಸ್ ಇರುತ್ತೆ, IVFನಲ್ಲಿ ಹುಟ್ಟಿದವ್ರಿಗೂ. ಬಟ್ ಟೆಕ್ನಾಲಜಿ ಇಸ್ ಡಿಫ್ರೆಂಟ್. ಹಾಗೆ ಇದು ಕ್ವಾಲಿಟೀಸ್ ಎಲ್ಲ ಅದೇ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಟೀಕು ಸೇಮ್ ಇದೆ. ಬಟ್ ಟೆಕ್ನಾಲಜಿ ವಾಟ್ ದೇ ಹ್ಯಾವ್ ಯೂಸ್ಡ್ ಅಂದರೆ ಗ್ರೋ ದ ಸ್ಯಾಪ್ಲಿಂಗ್ಸ್ ಎಲ್ಲ ಇಟ್ ಈಸ್ ಟೋಟ್ಲಿ ಡಿಫ್ರೆಂಟ್ ಅಷ್ಟೇ. ಓಕೆ. ಸೊ ಇದ್ರದ್ದು ನಾಟಿ ಕ್ರಮ ಎಲ್ಲ ಹೆಂಗೆ ಮ್ಯಾಮ್? ಈಗ ನಾವು ಟಿಶ್ಯೂ ಕಲ್ಚರಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಎಲ್ಲಿಂದ ತರಬೇಕು, ಎಷ್ಟಕ್ಕೆ ಸಿಗುತ್ತೆ, ಏನು? ಇದು ನಾನು ತೊಗೊಂಡಾಗ 6 ವರ್ಷದಿಂದ 275 ರೂಪಾಯಿ ಕೊಟ್ಟಿದ್ದೆ ಒಂದು ಸಸಿಗೆ. ಬಟ್ ಈಗ ಅದೇ ಕಂಪ್ನಿಯವರು 300 ರೂಪಾಯಿ ಮಾಡಿದ್ದಾರೆ ಸಸಿಗೆ. ಇಲ್ಲಿ ಮದರ್ ಬಯೋಟೆಕ್ ಅಂತ ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿದೆ ಅವ್ರದ್ದು. ಇಟ್ಸ್ ಅ ಹ್ಯೂಜ್ ಲ್ಯಾಬ್, ಏಷ್ಯಾನಲ್ಲಿ ಬಿಗ್ಗೆಸ್ಟ್ ಟಿಶ್ಯೂ ಕಲ್ಚರ್ ಲ್ಯಾಬ್ ಅಂದ್ಕೊಳ್ತೀನಿ ನಾನು. ಟೀಕ್ದು ಬೇರೆ ಸಸಿದು ಗೊತ್ತಿಲ್ಲ, ಇದ್ರದ್ದು ಏಷ್ಯಾನಲ್ಲೇ ಬಿಗ್ಗೆಸ್ಟ್ ಲ್ಯಾಬು. ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಇದು ಹೆಂಗೆ ಗೊತ್ತಮ್ಮ, ಮೇಂಟೆನೆನ್ಸ್ ಇಸ್ ವೆರಿ ಈಸಿ ಟೀಕ್ಗೆ. ಏನಂದರೆ ನಾನು ಒಂದು ಸ್ಮಾಲ್ ಕ್ಯಾಲ್ಕುಲೇಷನಲ್ಲಿ ಹೇಳ್ಬಿಡ್ತೀನಿ. ಸಾಪ್ಲಿಂಗ್ ಒಂದು 300 ರೂಪಾಯಿ ಕೊಟ್ಟು ತೊಗೊಳ್ತೀವಿ.
ಅದನ್ನು ಗುಂಡಿ ಹೊಡೆಯೋದು ಮತ್ತು ಗೊಬ್ಬರ ಹಾಕೋದು ನೆಡೋದು ಒಂದು 200 ರೂಪಾಯಿ ಖರ್ಚು ಮಾಡ್ತೀವಿ. 200 ಅಂತಂದರೆ ಅಲಾಂಗ್ ವಿತ್ ಡ್ರಿಪ್ ಇರಿಗೇಷನ್ನು. ಸೊ 500 ರೂಪಾಯಿ ಆಯಿತು. ಎವ್ರಿ ಇಯರು ಒಂದು 100ರಿಂದ 150 ರೂಪಾಯಿ ನಮಗೆ ಖರ್ಚು ಬರುತ್ತೆ ಎವ್ರಿ ಇಯರ್ ಒಂದು ಸಸಿಗೆ. ಸೊ ಅಟ್ ಲಾಸ್ಟ್ 10th ಇಯರ್ ಅಷ್ಟೊತ್ತಿಗೆ ನಮ್ಮ ಎಕ್ಸ್ಪೆಂಡಿಚರ್ ಬಂದು ಸಮ್ವೇರ್ ಬಿಟ್ವೀನ್ 1800 to 2000 ರುಪೀಸ್ ಆಯಿತಾ. ಇವತ್ತು ಟೀಕು ಮಾರ್ಕೆಟ್ನಲ್ಲಿ ಏನಿದೆ ಪ್ರೈಸು ಅಂತಂದರೆ 3500ಇಂದ ಶುರು ಆಗುತ್ತೆ. ಬಟ್ ವೆನ್ ವಿ ಗೋ ಟು ಟಿಂಬರ್ಸ್ ಗೊತ್ತಲ್ವಾ ರೈತರಿಗೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕಟ್ ಡೌನ್ ಮಾಡ್ತಾರೆ ಮಾರ್ಕೆಟ್ನಲ್ಲಿ ಅನ್ನೋದು. ಆಯಿತು ನಾವು ಲೀಸ್ಟ್ ಅಂತ ಇಟ್ಕೊಳ್ಳೋಣ. ಸೊ 600 to 10,000 ರುಪೀಸ್ ಅಂತ ಹೇಳ್ತಾರೆ ಏನಿದು ಮರದ ರೇಟು. ನಾವೆಲ್ಲೋ ಒಂದು ಆ್ಯಾವ್ರೇಜು 1000-1500 ಇಟ್ಕೊಳ್ಳೋಣ ಒಂದು ಕ್ಯೂಬಿಕ್ ಫೀಟಿಗೆ. ನಮಗೆ ಅವರು ಕಂಪ್ನಿಯವ್ರು ಹೇಳೋದು ಬೈ ದ ಎಂಡ್ ಆಫ್ 10th ಅಥವಾ 8th ಇಯರ್ನಲ್ಲಿ ಇದು ಒಂದು 20 ಅಡಿದು ಲಾಗು. ಇವಾಗ ನೀವು ನೋಡ್ಬೋದು ನನಗೆ 3 ಅಡಿ ಸುತ್ತಳತೆ ಬಂತು ಅಂದರೆ 60 ಅಡಿ ಸಿಕ್ತು ಲಾಗ್. ಅಂದರೆ 60 ಕ್ಯೂಬಿಕ್ ಫೀಟ್ ಸಿಗುತ್ತೆ. ಅದರಲ್ಲಿ ಒಂದು 10 ಅಡಿನ ನಾವು ವೇಸ್ಟ್ ಅಂತ ತೆಗೆಯೋಣ, ತೊಗಟೆ ಅದು ಇದು ತೆಗೆದ್ರೆ ಇನ್ನು 50 ಫೀಟು. 50 ಇಂಟು 1500 ನಂದು ಕೆಪಾಸಿಟಿ ಇದ್ದರೆ 1500ಗೆ ಮಾಡಿದ್ರೆ 75,000 ರುಪೀಸ್ ಇಸ್ದು ಒಂದು ಮರದಿಂದ ಬರೋದು. ಆಯಿತು ನಾವು ಬೇಡವೇ ಬೇಡ ಅಷ್ಟು ಬೇಡ, ಲೀಸ್ಟ್ 600 ರುಪೀಸು ಮಾರ್ಕೆಟ್ನಲ್ಲಿ, ಅದಕ್ಕಿಂತ ಲೀಸ್ಟ್ ಇಲ್ಲ. 600 ರುಪೀಸ್ ಅಂತಲೇ ಇಟ್ಕೊಳ್ಳೋಣ, 30,000 ರೂಪಾಯಿ. ನಾನು ಹಾಕಿದ್ದು 2,000 ರೂಪಾಯಿ 30,000 ರೂಪಾಯಿ ಆಗಿ ಬೆಳೀತು ಅಂದರೆ 1500% ಜಾಸ್ತಿ ಆಗಿದೆ. ಸೊ ಇಲ್ಲಿಗ ನೀವು ಎಷ್ಟು ಮರ ಹಾಕಿದ್ದೀರಾ? 150 ಮರ ಹಾಕಿದ್ದೀನಿ. ಇದು ಟ್ರಯಲ್ಗೆ ಹಾಕಿದ್ದೆ. ಇನ್ನೊಂದು ಜಾಗದಲ್ಲಿ ಈಗ 300 ಮರ ಹೋದ ವರ್ಷ ಹಾಕಿದ್ದೀನಿ. ಅದಿನ್ನು ಚಿಕ್ಕದಿದೆ. ಸೊ ಈಗ ಟೀ ಕುಡ್ ಬಿಟ್ಟು ಬೇರೆ ಯಾವುದಾದ್ರೂ ಮರ ಬೆಳಿಬೇಕು ಅಂತ ಅನಿಸಿಲ್ವಾ ಮ್ಯಾಮ್? ಅದ್ರ ಜೊತೆ ಅನಿಸಿದೆ. ನಾವು ಅಡಿಕೆ ಹಾಕಿದ್ದೀನಿ, ಆಮೇಲೆ ಇದು ಜಾಕಾಯಿ ಹಾಕಿದ್ದೀವಿ, ಆಮೇಲೆ ಲವಂಗ ಈ ವರ್ಷ ಹಾಕಿದ್ದೀನಿ. ಯಾಕೆಂದರೆ ಇದು ಇನ್ನು ನಾನು ನೋಡಿ ಅಲ್ಲಿ ಸಸಿಗಳಿದೆ ಅಲ್ಲ ಅದೆಲ್ಲ ಸಣ್ಣದಿದೆ, ಇನ್ನು ಲೇಟ್ ಕಟಿಂಗ್ ಮಾಡ್ಕೊಳ್ತೀವಿ ಯಾಕಂದರೆ ಅದಕ್ಕೆ ಬಿಸಿಲು ಬೀಳಲಿಲ್ಲ. ಸೊ ಹಾಗಾಗಿ ಲವಂಗ ಹಾಕಿದ್ದೀವಿ. ಮತ್ತು ಇಲ್ಲಿ ನಾನು ಇದ್ರ ಕೆಳಗಡೆನೇ ರಾಗಿ ಬೆಳೀತಿದ್ದೆ ಮತ್ತು ಜೋಳ ಬೆಳಿತೀವಿ ಇಂಟರ್ಕ್ರಾಪ್. ಈಗೇನಕ್ಕೆ ರೈಸಿಂಗ್ ಬೆಡ್ ಮಾಡಿದ್ದೀವಿ ಅಂದರೆ ಮರ ದೊಡ್ಡದಾಗ್ತಾ ಆಗ್ತಾ ಏನು ಮಾಡುತ್ತೆ ಗಟ್ಟಿ ಮಾಡುತ್ತೆ ಭೂಮಿನ. ಯಾಕೆ ಫಾರೆಸ್ಟ್ರಿ ಪ್ಲ್ಯಾಂಟ್ ಅದು. ಸೊ ಮಣ್ಣು ಗಟ್ಟಿ ಮಾಡುತ್ತೆ. ಬಟ್ ಅಲ್ಲೂ ಕೂಡ ನಾವು ಉಳುಮೆ ಮಾಡಬೇಕು. ನನಗೇನು ಅಂತಂದರೆ ಇಲ್ಲಿ ಗಂಡಾಳಿಗಿಂತ ನಾನು ಪ್ರಿಯಾರಿಟಿ ಕೊಡೋದು ಹೆಣ್ಮಕ್ಳಿಗೆ, ಅವರು ಉಳುಮೆ ಮಾಡೋಕ್ಕಾಗಲ್ಲ. ಸೊ ಈ ಥರ ರೈಸಿಂಗ್ ಬೆಡ್ ಮಾಡಿದಾಗ ಏನಾಗುತ್ತೆ ಕೆಳಗಡೆ ಮಣ್ಣಿಗೂ ಮೇಲ್ಗಡೆ ಮಣ್ಣಿಗೆ ಮಧ್ಯದಲ್ಲಿ ಒಂದು ರೆಕ್ಸಿನ್ ಶೀಟ್ ಹಾಕ್ಕೊಳ್ತೀವಿ ನಾವು. ಸೊ ಅವ್ರು ಕೈದೋಟದ ಥರ ಇದನ್ನು ಮಾಡ್ಬೋದು, ನನಗೆ ತರಕಾರಿ ಬೆಳ್ಕೊಡ್ಬೋದು ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀವಿ. ಬಟ್ ನೀವು ಟೀಕ್ ಕೆಳಗಡೆ ಕೃಷಿ ಮಾಡ್ಬೋದು, ಲೇಯರ್ ವೈಸು ಕೂಡ ಮಾಡ್ಬೋದು. ಇದನ್ನು ನಾನೀಗ 10ಕ್ಕೆ 10 ಹಾಕಿದ್ದೀನಲ್ಲ ಡಿಸ್ಟೆನ್ಸು, 15ಕ್ಕೆ 15 ಹಾಕ್ಕೊಂಡ್ರೆ 4 ಮರದ ಮಧ್ಯದಲ್ಲಿ ಬಟರ್ ಫ್ರೂಟ್ ಬೆಳಿಬೋದು, ಜಾಕಾಯಿ ಬೆಳಿಬೋದು, ಲವಂಗ ಬೆಳಿಬೋದು, ಅಂತರ ಬೆಳೆ ಬೆಳಿಬೋದು. ಸಮಗ್ರ ಕೃಷಿಗೆ ಬನ್ನಿ, ಒಂದೇ ಬೆಳೆಗೆ ಡಿಪೆಂಡ್ ಆಗಬೇಡಿ. ಸಮಗ್ರ ಕೃಷಿ ಇದ್ದಾಗ ನಮಗೆ ಪ್ರತಿ ತಿಂಗಳು ಆದಾಯ ಅಥವಾ ಪ್ರತಿ 3 ತಿಂಗಳಿಗೆ ಒಂದ್ಸಲ ಆದಾಯ ಅನ್ನೋದು ಖಂಡಿತ ಬರುತ್ತೆ. ಸೊ ಈಗ ಮ್ಯಾಮ್ ಈಗ ನೀವು ಇದು ಹಾಕಿದಿರಲ್ಲ, ಎಷ್ಟು ವರ್ಷದ ಇದು? ಈಗ ಇದು 6.5 ವರ್ಷ ಆಯ್ತಮ್ಮ. ಓಕೆ. ಸೊ ಈಗ ನೀವು ಕಟ್ಟಿಂಗ್ ಮಾಡ್ಬೇಕಂದ್ರೆ 8 to 10 ಇಯರ್ಸ್. ನೋಡಿ ಆ ಕಡೆ ಕಾಣುತ್ತಲ್ಲ ದೊಡ್ಡ ದೊಡ್ಡ ಮರ, ಅಂದ್ರೆ ಬಿಸಿಲು ಬಿದ್ದಿರೋದೆಲ್ಲ ದಪ್ಪ ಆಗಿದೆ. ಇನ್ನ 2.5 ವರ್ಷ ಅಂತ ನಾನು ಇಟ್ಕೊಂಡಿದ್ದೀನಿ. ಸೊ ಈಗ 72 to 74 ಸೆಂಟಿಮೀಟರ್ಸ್ ಗರ್ತ್ ಬಂದಿದೆ. ಇದು ಟಿಶ್ಯೂ ಕಲ್ಚರ್ನಲ್ಲಿ ಒಂದು ಹೇಳ್ತೀನಿ ಕೇಳಿ, ನಾವು ಎಲ್ಲಿವರೆಗೂ ಹೈಟ್ನ ಸ್ಟಾಪ್ ಮಾಡ್ಕೊಳಲ್ಲ. ಹೈಟ್ ಹೆಂಗೆ ಸ್ಟಾಪ್ ಮಾಡ್ಕೊಳ್ಳೋದು ಅಂದರೆ ನೋಡಿ ಈ ರೆಕ್ಕೆಗಳು ಬಂದಿದೆ ಅಲ್ಲ ಕೆನೋಪೀಸು, ಅಂದರೆ ಬ್ರಾಂಚಸ್ ಬಂದಿದೆಯಲ್ಲ ಅದನ್ನ ಯಾವಾಗವರೆಗೂ ನಾವು ಕಡಿಯಲ್ಲ, ಇದು ಹೈಟ್ ವೈಸ್ ಬೆಳಿತಾನೆ ಇರುತ್ತೆ. ಅಪ್ ಟು 70-80 ಫೀಟ್ವರೆಗೂ ಹೋಗುತ್ತೆ. ಕಟ್ ಮಾಡಿದಾಗ ಬೆಳೀತಾ ಇರುತ್ತೆ. ನಾವು ಕಟ್ ಮಾಡದೆ ಹಾಗೆ ಫಾರ್ಮೇಷನ್ ಮಾಡಿದಾಗ ಸೊ ಅದು ಸ್ಟಾಪ್ ಆಯಿತು ಗ್ರೋತು. ಹೈಟ್ ವೈಸು ಸ್ಟಾಪ್ ಆಗುತ್ತೆ, ಅಂದರೆ ಸ್ಲೋ ಆಗುತ್ತೆ ಹೈಟ್ ವೈಸ್ ಬೆಳೆಯೋದು. ಗರ್ತ್ ಶುರು ಆಗುತ್ತೆ. ನಮಗೆ ಗರ್ತ್ ಶುರು ಆಗಿ ಈಗ ಒಂದು 2 ವರ್ಷ ಆಗಿದೆ ಅಷ್ಟೇ. ಸೊ ಇನ್ನು 2 ವರ್ಷಕ್ಕೆ ನಮಗೆ 90 ಸೆಂಟಿಮೀಟರ್ಸು ಏನು ಅವ್ರು ಹೇಳಿದ್ದಾರೆ 3 ಅಡಿ ಅಗಲ ಅದಷ್ಟು ಬರುತ್ತೆ ನಮಗೆ. ಬಿಕಾಸ್ ಯಾಕಂದರೆ ನಾನು ಪ್ರತಿ ಸರ್ತಿ ಲೆಕ್ಕ ಮಾಡ್ತಿರ್ತೀನಿ. ಈಗ ಆ ಲೈನಲ್ಲಿರೋದೆಲ್ಲ 72ರಿಂದ 74 ಸೆಂಟಿಮೀಟ್ರ್ ಬಂದಿದೆ, ಈ ಕಡೆ ಲೈನಲ್ಲಿರೋದೆಲ್ಲ 62ರಿಂದ 68 ಇದೆ. ಸೊ ಇನ್ನು 2.5 ಇಯರ್ಸ್ಗೆ ಬಂದೇ ಬರುತ್ತೆ. 100% ವಿಲ್ ಗೆಟ್ 90. ನೀವು ಕೂಡ ಇಲ್ಲಿ ನೋಡ್ತಾನೆ ಇರ್ತೀರಾ? ನಾವು ನೋಡ್ತಾನೆ ಇರ್ತೀವಮ್ಮ. ಸೊ ಡಿಸ್ಟೆನ್ಸ್ ಹೆಂಗೆ ಮ್ಯಾಮ್ ಮೇಂಟೈನ್ ಮಾಡಬೇಕು? ಈಗ ಈ ಡಿಸ್ಟೆನ್ಸ್ ಎಲ್ಲಾನು ನಾನು ನೋಡ್ತಾ ಇದ್ದೀನಿ. ಇದು 10ಕ್ಕೆ 10 ಈ ಕಡೆಯಿಂದನಾದರೂ ಆಗಿ ಈ ಸಾಲಾಗಲಿ 10ಕ್ಕೆ 10 ನಾವು ಹಾಕ್ಕೊಂಡಿದ್ದೀವಿ. ಬಿಕಾಸ್ ನಾನು ಮುಂಚೆ ಏನು ಮಧ್ಯದಲ್ಲಿ ಬೆಳೆ ಅದೇ ನಾನು ಹೇಳಿದ್ನಲ್ಲ, ನನಗೂ ಕೃಷಿ ಹೊಸದೆ, ಕಲಿತಾ ಮಾಡ್ತಿದ್ದೀವಿ. ಸೊ ಹಾಗಾಗಿ ನಾನು ಮಧ್ಯ ಬೆಳೆ ಅಂತರ ಬೆಳೆದು ಯೋಚನೆ ಇರಲಿಲ್ಲ ನನಗೆ, ಹಾಗಾಗಿ 10ಕ್ಕೆ 10 ಹಾಕಿದ್ದೀನಿ. ಬಟ್ ಯಾರಾದರೂ ಅಂತರ ಬೆಳೆ ಮಾಡ್ತೀರಿ ಅಂದರೆ ಇಂಟರ್ಕ್ರಾಪಿಂಗ್ ಮಾಡ್ತೀವಿ ಅಂತಂದರೆ 15ಕ್ಕೆ 15 ಹಾಕ್ಕೊಳ್ಳಿ. ಈ ಟೀಕ್ ಏನು ಗೊತ್ತಾ, ಬಿಸಿಲು ಎಲ್ಲಿ ಯಥೇಚ್ಛವಾಗಿರುತ್ತೋ ತುಂಬ ಚೆನ್ನಾಗಿ ಬರುತ್ತಮ್ಮ. ನಮಗೇನು ಗೊತ್ತಾ, ಸೌತು ಈಸ್ಟು ವೆಸ್ಟು 3 ಕಡೆನೂ ಅಡಿಕೆ ಮರಗಳು. ಸೊ ಇದು ಹಾಕಿದಾಗಿಂದ ಇದಕ್ಕೆ ಬಿಸಿಲಿಲ್ಲ.
ನಮಗೆ ಇಲ್ಲಿ ಈ ರೀಜನ್ನಲ್ಲಿ ಏನು ಅಂದರೆ ಜೂನಲ್ಲಿ ಶುರು ಆದರೆ ಈ ಥರ ಮೋಡ ಇರೋದು ನಮಗೆ ಆಲ್ಮೋಸ್ಟ್ ಜನವರಿ ತನಕ ಹಿಂಗೆ ಇರುತ್ತೆ ಕ್ಲೈಮೇಟ್. ಎಲ್ಲೋ ವಾರದಲ್ಲಿ ಒಂದಿನ ಅಥವಾ 2 ದಿನ ಬಿಸಿಲು ಬರುತ್ತೆ ಅಷ್ಟೇ. ಅದರ್ವೈಸ್ ಆಲ್ವೇಸ್ ಈ ಥರನೇ ಇರುತ್ತೆ ಕ್ಲೈಮೇಟ್. ಸೊ ಈಗ ಮಳೆಗಾಲಕ್ಕೆ ಹೆಂಗೆ ಮ್ಯಾಮ್? ಈಗ ನೀವು ಬಿಸಿಲಿಗೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಹೌದು. ಮಳೆಗಾಲಕ್ಕೆ ಹೆಂಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಏನು ಮಾಡ್ಕೊಂಡಿದ್ದೀರಾ? ನೀರಿನ ವ್ಯವಸ್ಥೆ ನೋಡಮ್ಮ, ಇದು ನಾನು ಆಗಲೇ ಹೇಳ್ದೆ ಆಗ್ರೋ ಫಾರೆಸ್ಟ್ರಿ ಇರೋದ್ರಿಂದ ಇದಕ್ಕೆ ನೀರು ಅತಿ ಹೆಚ್ಚಾಗಿ ಬೇಕಾಗಿಲ್ಲ. ಫಸ್ಟ್ 1 ವರ್ಷದಲ್ಲಿ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅಂದರೆ ಫಸ್ಟ್ 3 ಮಂತ್ಸು ಎವ್ರಿ ಡೇ ಆ ಸಾಪ್ಲಿಂಗಿಗೆ ನೀರು ಕೊಡಬೇಕು. 1 ಮಗ್ಗಷ್ಟು ಅಥವಾ 1.5-2 ಲೀಟ್ರಷ್ಟು ನೀರು ಕೊಡ್ತೀವಿ. ಮತ್ತು 3 ತಿಂಗಳಾದಮೇಲೆ ಆಲ್ಟರ್ನೇಟ್ ಡೇ ಮಾಡಬೇಕು. 6 ಮಂತ್ಸ್ ಆದಮೇಲೆ ಅನದರ್ 3 ಮಂತ್ಸು ವೀಕ್ಲಿ ಟ್ವೈಸ್ ಕೊಡಬೇಕಷ್ಟೆ. ಲಾಸ್ಟ್ 3 ಮಂತ್ಸ್ ಇರುತ್ತಲ್ಲ, ಫಸ್ಟ್ ಇಯರ್ ಲಾಸ್ಟ್ 3 ಮಂತ್ಸು ವಾರಕ್ಕೊಂದ್ಸಲ ಸಾಕು. ನಂತರ ಅದು ಒಣಗಿದಾಗ ಅಷ್ಟೇ ಅದಕ್ಕೆ ನೀರು ಕೊಡಬೇಕೇ ಹೊರತು ಇದು ಮಳೆ ನೀರಿನಲ್ಲಿ ಬೆಳ್ಕೊಳ್ಳೋವಂಥ ಕ್ರಾಪ್. ಮೇಂಟೆನೆನ್ಸ್ ನಾನು ಹೇಳಿದ್ನಲ್ಲ ತುಂಬ ಕಮ್ಮಿ. ಮೇಂಟೆನೆನ್ಸ್ ಅಂದರೆ ಇದು ನಾಟಿ ಮಾಡಿದ್ಮೇಲೆ ಅದೇ ಈ ಥರ ಒಂದು ಚಿಕ್ಕ ಕೊಂಬೆ ಬಂದಾಗ ನಾವು ಪ್ರೂನಿಂಗ್ ಮಾಡ್ಕೋಬೇಕು. ಅದು ಬಿಟ್ಟರೆ ಜೂನಿಂದ ಆಗಸ್ಟ್ವರೆಗೆ ಬಂದು ಇನ್ಸೆಕ್ಟ್ ಬರುತ್ತೆ. ಅಂದರೆ ಇಟ್ಸ್ ಅ ಫ್ಲೈ, ಚಿಟ್ಟೆ. ಇದು ಎಲೆಗಳು ತುಂಬ ಸ್ವೀಟ್ ಆಗಿರೋದ್ರಿಂದ ಆ 3 ತಿಂಗಳು ಎಲೆಗಳನ್ನ ತಿಂದಾಕತ್ತೆ. ಬಟ್ ಹಂಗಂತ ಹೇಳಿ ಪೆಸ್ಟಿಸೈಡ್ ಹೊಡಿಬೇಡಿ. ಇಟ್ಸ್ ಅ ನೇಚರು, ಲೆಟ್ ದ ಮೀಟ್. ಮತ್ತೆ ಇದು ರಿವೈವ್ ಆಗುತ್ತೆ, ಎಲೆಗಳು ಉಟ್ಕೊಳ್ಳುತ್ತೆ. ಯಾವ ಪೆಸ್ಟಿಸೈಡು ನಾವು ಯೂಸ್ ಮಾಡಲ್ಲಮ್ಮ ನಮ್ಮ ತೋಟದಲ್ಲಿ. ಅದು ಕೂಡ ಬೇವಿನ ಎಣ್ಣೆ, ಅಂದರೆ ನಮಗೆ ಹಸಿರು ಕಾಣಬೇಕು ಅನ್ನೋದಿದ್ದರೆ ಬೇವಿನ ಎಣ್ಣೆ ಹೊಡೀರಿ. ಡೋಂಟ್ ಯೂಸ್ ಅದರ್ ಪೆಸ್ಟಿಸೈಡ್ಸ್. ಅಂದರೆ ಫರ್ಟಿಲೈಸರ್ಸು ಅದೆಲ್ಲ ಹಾಕಬಾರ್ದು. ಸಾವಯವನಲ್ಲಿ ಇವಾಗ ನೋಡಿ ನಮ್ಮ ಮರಗಳು ನಾವು ಏನೂ ಹಾಕಿಲ್ಲ, ಯೂರಿಯಾ ಇಲ್ಲ, DAP ಇಲ್ಲ, ಏನೂ ಯೂಸ್ ಮಾಡಲ್ಲ. ಎರೆಹುಳು ಗೊಬ್ಬರ ಹಾಕೋತೀವಿ, ಕೊಟ್ಟಿಗೆ ಗೊಬ್ಬರ ಅಷ್ಟೇ. 6ನೇ ವರ್ಷದಲ್ಲಿ ನಮ್ಮದು ಎಂಥದ್ದು ಕೋಳಿ ಗೊಬ್ಬರ ಹಾಕಿದ್ದೀವಿ, ಅಷ್ಟು ಮಾತ್ರ ಹಾಕ್ತೀವಿ. ಸೊ ಯಾವುದು ಪೆಸ್ಟಿಸೈಡ್ನ ಅವಾಯ್ಡ್ ಮಾಡಿ, ನೇಚರು ಕ್ರಿಯೇಟ್ ಮಾಡಿರುತ್ತೆ ಅಷ್ಟೇ. ನೋಡಿ ಇವಾಗ ಅದು ದಿನ ತಿನ್ನಲ್ಲ, ಜೂನಿಂದ ಆಗಸ್ಟ್ವರೆಗೂ ಅಷ್ಟೇ ತಿನ್ನುತ್ತೆ, ಮತ್ತು ರಿವೈವ್ ಆಗುತ್ತೆ. ರಿವೈವ್ ಆದಮೇಲೆ ಮತ್ತೆ ಚೆನ್ನಾಗಿ ಈಗ ನೋಡಿ ಎಲ್ಲೂ ತಿಂದಿಲ್ಲ. ಯು ಕ್ಯಾನ್ ಸಿ ಅದಷ್ಟಕ್ಕೆ ಅದೇ ರಿವೈವ್ ಆಗೋವಂಥದ್ದು. ನೇಚರು ಪ್ರತಿಯೊಂದು ಮಾಡ್ಕೊಳ್ಳುತ್ತೆ. ನಾವು ಅಷ್ಟರೊಳಗೆ ಆ ಥರ ಬಿದ್ದು ತಿನ್ಬಿಡ್ತಲ್ಲ ನಮ್ಮೆಲ್ಲ ಅಂತ ಪೆಸ್ಟಿಸೈಡ್ ಹೊಡಿಬಾರ್ದು. ಅದೊಂದೇ ನಾನು ಇಲ್ಲಿವರೆಗೂ 6.5 ವರ್ಷದಿಂದ ನೋಡಿರೋ ಅಂಥದ್ದೇನು ಅಂದರೆ ಇದೊಂದೇ, ಆ ಎಲೆಗಳನ್ನ ತಿನ್ನುವಂಥ ಒಂದು ರೋಗ. ಅದು ಬರೋದೇ ಇಲ್ಲ ಅಂತಲ್ಲಮ್ಮ ಎಲ್ಲ. ಈಗ ನೀವು ಚೆಟ್ಟಿನಾಡ್ಗೆ ಹೋದರೆ 600-700 ವರ್ಷದ್ದು. ಯಾಕೆ ನಮ್ಮ ಮೈಸೂರು ಪ್ಯಾಲೇಸ್ನಲ್ಲೇ ನೋಡಿ, ಟೀಕಲ್ಲಿ ಮಾಡಿರೋದೇ ಎಲ್ಲ ಒಳಗಡೆ ಫರ್ನಿಚರು, ಒಂದು ಟರ್ಮೈಟ್ ಬರಲ್ಲ. ಇದಕ್ಕೆ ರೋಗ ಅನ್ನೋದು ತುಂಬಾ ಕಮ್ಮಿ ಬರೋದು. ಸೊ ಮ್ಯಾಮ್ ಈಗ ಆಯ್ತು 10 ಇಯರ್ಸ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ, ಇನ್ನೇನು ಕಟ್ಟಿಂಗ್ ಮಾಡ್ಬೋದು. ಎಲ್ಲಿ ಮಾರ್ಕೆಟ್ ಮಾಡಬೇಕು, ಯಾವ ರೀತಿ ನಾವು ರಿಸರ್ಚ್ ಮಾಡ್ಕೋಬೇಕು, ಎಲ್ಲಿ ಜನ ಎಡುತ್ತಾರೆ? ಜನ ಎಲ್ಲ ಇಡುತ್ತಾರೆ ಗೊತ್ತಮ್ಮ, ಕುತ್ತಿಗೆಗೆ ಬರೋವರೆಗೂ ನಮ್ಮ ಫಾರ್ಮರ್ಸ್ ಹೋಗಲ್ಲ. ಕುತ್ತಿಗೆಗೆ ಬಂದಿದ ತಕ್ಷಣ ಟಿಂಬರ್ಸ್ನ ಹೋಗಿ ಅಪ್ರೋಚ್ ಮಾಡ್ತಾರೆ. ಅವರೇನು ನಮ್ಮಂಥವ್ರೆ ಸಿಗಬೇಕು ಅಂತ ರೈತರೇ ಬೇಕು ಅನ್ನೋಂಗಿರ್ತಾರೆ. ಸೊ ಅಲ್ಲಿ 2,000 ರೂಪಾಯಿ ಮಾರೋದಕ್ಕೆ ಬರೋವಂಥ ಆದಾಯನ ಅವರು 500 ಕೊಡ್ತೀನಿ ಅಂತಾರೆ. ಸೊ ನಮ್ಮ ಕಟಾವು ಎಲ್ಲಿಗೆ ನೆಕ್ಸ್ಟ್ ಇಯರ್ ನಾನು ಕಟಾವು ಮಾಡ್ತೀನಿ ಅಂದರೆ ಇವಾಗಿಂದ ಸ್ಟೆಪ್ ವೈಸ್ ಹೋಗಬೇಕು. ಎಲ್ಲೂ ಕಾಂಟ್ರಾಕ್ಟರ್ಸ್ಗೇನು ಕಡಿಮೆ ಇಲ್ಲ, ಮನೆ ಕಟ್ಟೋರಿಗೆ ಕಮ್ಮಿ ಇಲ್ಲ. ಸೊ ಡೈರೆಕ್ಟಾಗಿ ಅಪ್ರೋಚ್ ಮಾಡಿ. ಇವಾಗ ಅಪ್ರೋಚ್ ಮಾಡೋ ಅಂಥವ್ರ ಹತ್ರ ಕಂಪ್ನಿಯವ್ರನ್ನೇ ಹೋಗ್ರಿ, ಸರ್ ಈ ಥರ ನಿಮ್ಮದು ಬೆಳೆ ಹಾಕಿದ್ದೀವಿ ಒಂದ್ಸಲ ನೋಡಿ ಅಂತ ಅವರು ಗೈಡ್ಲೈನ್ಸ್ ಕೊಡ್ತಾರೆ. ಇಲ್ಲ ನಿಮಗೆ ಇದ್ದೇ ಇರ್ತಾರಮ್ಮ, ಕಾಂಟ್ರಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಡೈರೆಕ್ಟಾಗಿ ಸರ್ ಯು ಕ್ಯಾನ್ ಕಟ್ ಇಟ್, ನೀವು ಸೀಸನಿಂಗ್ ಮಾಡ್ಕೊಳ್ತೀರಾ, ನಾವು ಮಾಡಿಕೊಡೋಣ. ಇಷ್ಟೇ, ಸೀಸನಿಂಗ್ ಒಂದೇ ಆಗಬೇಕಾಗಿತ್ತು. ಕಟಾವು ಮಾಡಿದ್ಮೇಲೆ ಒಂದು ಕಡೆ ಹಾಕ್ತಾರೆ, ಅದಕ್ಕಿನ್ನೇನು ವ್ಯವಸ್ಥೆ ಏನೂ ಇರಲ್ಲಮ್ಮ. ಮ್ಯಾಮ್ ಈಗ ಆಯಿತು ನಾವು ಮಾರ್ಕೆಟ್ ಮಾಡ್ತೀವಿ ಅಂತಂದರೆ, ಈಗ ಕೃಷಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಈಗ ಓಕೆ ನೆಕ್ಸ್ಟ್ ನಂದು ಫ್ಯೂಚರ್ ಪ್ಲಾನ್ ಈಗ ಫಾರ್ ಎಕ್ಸಾಂಪಲ್ ನಾನೇ ಅಂತಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯಾಮ್, ಹೆಂಗೆ ಸ್ಟಾರ್ಟ್ ಮಾಡಬೇಕು? ಅಮ್ಮ ನಿಮ್ಮ ಜಮೀನು ಎಷ್ಟಿದೆ ಅದರಲ್ಲಿ 40% ಆಲ್ವೇಸ್ ಆಗ್ರೋ ಫಾರೆಸ್ಟ್ರಿಗೆ ಇಟ್ಕೊಳ್ರಿ. ಏನಕ್ಕೆ ಅಂದರೆ ಅದು ನಮ್ಮ FD ಇದ್ದಂಗೆ. 10 ವರ್ಷಕ್ಕೆ ನೀವು ಏನೇ ನೀವು ಇಲ್ಲಿ ಸರ್ಕಸ್ ಮಾಡಿ ಕಳ್ಕೊಂಡಿರೋ ದುಡ್ಡನ್ನ ಇದು ಇಟ್ ವಿಲ್ ರಿಕವರ್ ಯುವರ್ ಮನಿ. ಇವಾಗ 1 ಎಕರೆ ಇದೆ ಅಂತಂದರೆ ಅದರಲ್ಲಿ ಒಂದು 10 ಗುಂಟೆನೋ ನೀವು ಅದನ್ನು ರಿಸರ್ವ್ ಮಾಡ್ಕೊಂಡು ಹೋಗ್ರಿ. 40% ಆಗ್ರೋ ಫಾರೆಸ್ಟ್ರಿಗೆ. ನಾನು ಪ್ರತಿಯೊಬ್ಬರು ರೈತರಿಗೂ ಹೇಳೋದದೇ, ಆಗ್ರೋ ಫಾರೆಸ್ಟ್ರಿನ ಇಟ್ಕೊಳ್ಳಿ, ಬ್ಯಾಕಪ್ ಅದು ನಿಮಗೆ. ಮರ ಯಾವತ್ತೂ ಕಮ್ಮಿ ಆಗಲ್ಲಮ್ಮ. ನಾವು ಭೂಮಿ ಮೇಲೆ ಹಾಕಿದ್ದು, ಮರದ ಮೇಲೆ ಹಾಕಿದ್ದು ನಮಗೆ ಆಲ್ವೇಸ್ ಇಟ್ ವಿಲ್ ಗಿವ್ ಡಬಲ್. ಯಾಕಂದರೆ ಅದು ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟೀ ಕೂಡ ನೀವು ಹೆಂಗೆ ಪ್ರಾಫಿಟ್ ಮಾಡ್ತಿದ್ದೀರಾ? ಈಗ ನೆಕ್ಸ್ಟು ನನ್ನ ಕಟಿಂಗ್ ಅಂದರೆ ನಂದು ನೋಡಮ್ಮ 150 ಮರ ಇದೆ ಅಲ್ವಾ, ನಾನು ಮಿನಿಮಮ್ ನಂಗೆ 75 ಲಕ್ಷ ಬರಲೇಬೇಕು, ಬರುತ್ತೆ. ಬಂದಾಗ ನಿಮ್ಮನ್ನು ಕರ್ತೀನಿ ನಾನು, ಖಂಡಿತ ನಾನು ಕರೆದು. ಬಿಕಾಸ್ ನಾನು ಏನು ಗೊತ್ತಾ, ನಾನು 1 ಇಯರ್ ಮುಂಚೆನೇ ರಿಸರ್ಚ್ ಮಾಡ್ತೀನಿ, ಯಾರಿಗೆ ರಿಕ್ವೈರ್ಮೆಂಟ್ ಇದೆ. ಪ್ರತಿಯೊಬ್ಬರು ಅದು ಮಾಡಬೇಕು ಚೈತ್ರ. ನನಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬಿತ್ತು ನಾ ಹೇಳಿದ್ನಲ್ಲ, ನನಗೆ ಹಾಕುವಾಗ 500 ರೂಪಾಯಿ ವಿತ್ ಸ್ಯಾಪ್ಲಿಂಗು, ಗೊಬ್ಬರ. ಅಂದರೆ ನಾವು 2-3 ಸರ್ತಿ ಹಾಕಿ ತೆಗ್ದಿದ್ದು. ಬಿಕಾಸ್ ನಂಗೆ ಕೃಷಿ ಹೊಸದು, ಅವ್ರು ಹೆಂಗೆಂಗೋ ಹಾಕಿರೋರು, ಅವರಿಗೆ ಲ್ಯಾಬ್ನವರಿಗೆ ಕಳಿಸಿದ್ರೆ ಇದು ಸರಿ ಹಾಕಿಲ್ಲ ನೀವು ಅಂದರು, ಮತ್ತೆ ತೆಗೆದ್ರಿ, ಕವರ್ಗೆ ಹಾಕಿದ್ರಿ, ತಿರುಗಿ 1 ವಾರ ಬಿಟ್ಟ.
ಹಾಗಾಗಿ ನಂಗೆ ಸ್ವಲ್ಪ ಖರ್ಚು ಜಾಸ್ತಿ ಬಂತು. ಎಷ್ಟೇ ಖರ್ಚು ಬಂದರೂ 2,000 ನೀವು 10 ವರ್ಷಕ್ಕೆ ಖರ್ಚು ಮಾಡೋದು. ಸೊ 2,000 rupees ಇಸ್ ಮೈ ಇನ್ವೆಸ್ಟ್ಮೆಂಟ್. 50,000 ಐ ಆಮ್ ಗೋಯಿಂಗ್ ಟು ಗೆಟ್. ಐ ಮೇಕ್ ಶೋರ್ ದಟ್ ನಂಗೆ ಬಂದೇ ಬರುತ್ತೆ, ತಗೊಳ್ತೀನಿ. ಸೂಪರ್ ಮ್ಯಾಮ್. ಸೊ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಾಡಬೇಕು, ನಿಮಗೂ ಒಳ್ಳೆ ಪ್ರಾಫಿಟ್ ಬರಲಿ ಅಂತ ಕೇಳ್ಕೊತೀವಿ. ಅಂಡ್ ಬಿಕಾಸ್ ನೀವು ಅಷ್ಟು ಶ್ರಮ ನಿಮ್ಗೆ ಕಾಣುತ್ತೆ. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಏನೋ ಒಪ್ಕೋಬಹುದು, ಬಟ್ ಇಷ್ಟೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲೂ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದೀರಾ. ಸೊ ಅಷ್ಟೊಂದು ಪ್ರಾಫಿಟ್ ಆದಷ್ಟು ಬೇಗ ಸಿಗ್ಲಿ. ಅಂಡ್ ನಾವು ಕೂಡ ಆ ಪ್ರಾಫಿಟ್ ಅನ್ನ ನೋಡ್ಕೊಂಡು ನಾವು ಮತ್ತೆ ಶೂಟ್ ಮಾಡೋಂಗ ಶೂಟ್ ಮಾಡ್ಬೇಕಮ್ಮ. ಯಾಕೆ ಗೊತ್ತಮ್ಮ, ಎಲ್ಲರಿಗೂ ಒಂದು ಮಿಸ್ಕಾನ್ಸೆಪ್ಟ್ ಇದೆ. ಅಂದ್ರೆ ಕೃಷಿ ಅಂದಿದ ತಕ್ಷಣ ಅದು ಅಲ್ಲಿ ಲಾಸ್ ಆಗ್ತೀವಿ, ಕೃಷಿ ಬಗ್ಗೆ ಆಸಕ್ತಿ ಹೊರಟೋಗಿದೆ, ರೈತರಿಗೆ ಹೋಗಿದೆ. ರೈತರು ಅವ್ರು ಮಾಡ್ತಿರೋ ತಪ್ಪನ್ನ ಅವ್ರು ಯಾವತ್ತೂ ಯೋಚನೆ ಮಾಡ್ತಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಪಕ್ಕದವ್ನು ಏನು ಬೆಳೆದಿದ್ದಾನೋ ಇವರು ಅದನ್ನೇ ಬೆಳೆಯೋಕೆ, ಅವ್ನು ಪಕ್ಕದವ್ನು ಬೆಳೆದು ಸೀಸನ್ನಲ್ಲಿ ದುಡ್ಡು ಮಾಡ್ಕೊಂಡು ಹೊರಟೋಗಿರ್ತಾನೆ. ಇವ್ರು ಆವಾಗ ಹಾಕಿದ್ರೆ ಇಟ್ ಈಸ್ ನಾಟ್ ಅ ಸೀಸನ್. ದೇ ಹ್ಯಾವ್ ಟು ಡೂ ದ ರಿಸರ್ಚ್. ಇಷ್ಟು ವರ್ಷದಿಂದ ಕೃಷಿನಲ್ಲಿರೋರು ನಾವೇನು ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ ಅನ್ನೋದು ಒಂದು ಚಿಕ್ಕ ಟೈಮ್ನ ಸ್ಪೆಂಡ್ ಮಾಡಿದ್ರೆ ನಮ್ಮಲ್ಲಿ ಕೃಷಿನಲ್ಲಿ ನಮಗೆ ಲಾಸ್ ಇಲ್ಲ. ಸೂಪರ್. ಸೊ ಈಗ ಟೀಕ್ ವುಡ್ ಫಾರ್ಮಿಂಗ್ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮಿಲ್ಕಿ ಮಶ್ರೂಮ್ ಅನ್ನು ಕೂಡ ಇವ್ರು ಬೆಳೀತಾರೆ, ಅದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ಸಾಕಷ್ಟು ರೈತರಿಗೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಮಿಲ್ಕಿ ಮಶ್ರೂಮ್ ಬಗ್ಗೆ ಮೇಡಮ್ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿವರೆಗೆ ನೀವು ಕಾಯಲೇಬೇಕು. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಯಾವ ರೀತಿಯಾಗಿ ಕೃಷಿ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೆಲ್ಲ ಮೇಂಟೆನೆನ್ಸ್ ಇರುತ್ತೆ, ಎಲ್ಲಿ ನಾವು ಎಚ್ಚರವನ್ನು ವಹಿಸಬೇಕು, ಹೀಗೆ ಸಾಕಷ್ಟು ಡೀಟೇಲ್ಸ್ A to Z ಇನ್ಫಾರ್ಮೇಷನ್ ನಿಮ್ಗಲ್ಲಿ ಸಿಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ನಮಸ್ತೆ.